ನಮಸ್ಕಾರ ಸ್ನೇಹಿತರೆ. ಇಂದು ನಾವು ಮಾಸ್ಟರ್ ಕ್ಯಾಮ್ ಸಾಫ್ಟ್ವೇರ್ನಲ್ಲಿ ಒಂದು ತುಂಬಾ ಮುಖ್ಯವಾದ ವಿಷಯವನ್ನ ತಿಳಿದುಕೊಳ್ಳೋಣ. ಡ್ರಿಲ್ಲಿಂಗ್ ಪ್ಯಾರಾಮೀಟರ್ಸ್. ನೀವು ಸಿಎನ್ಸಿ ಮಷೀನಿಂಗ್ನಲ್ಲಿ ಪರ್ಫೆಕ್ಟ್ ಆಗಬೇಕು ಅಂದ್ರೆ ಈ ಸ್ಮಾಲ್ ಸೆಟ್ಟಿಂಗ್ಸ್ಗಳನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಮುಖ್ಯ. ಮೊದಲು ಡೆಪ್ತ್ ಅಂದರೆ ಟೂಲ್ ಎಷ್ಟು ಆಳಕ್ಕೆ ಹೋಗಬೇಕು ಅನ್ನೋದು. ಇದು ಸರಿಯಾಗಿ ಕೊಡ್ಲಿಲ್ಲ ಅಂದ್ರೆ ಹೋಲ್ ಇನ್ಕಂಪ್ಲೀಟ್ ಆಗಬಹುದು ಅಥವಾ ಪಾರ್ಟ್ ರಿಜೆಕ್ಟ್ ಆಗಬಹುದು. ಉದಾಹರಣೆ, 20 ಮಿಲಿಮೀಟರ್ ಡೆಪ್ತ್ ಅಂದ್ರೆ ಟೂಲ್ 20 ಮಿಲಿಮೀಟರ್ ಒಳಗೆ ಹೋಗುತ್ತದೆ. ಆದ್ರೆ ಥ್ರೂ ಹೋಲ್ ಅಂದ್ರೆ ಸ್ವಲ್ಪ ಎಕ್ಸ್ಟ್ರಾ ಕೊಡ್ಬೇಕು. ಇದು ಸ್ಮಾಲ್ ಡೀಟೇಲ್ ಅನಿಸಬಹುದು, ಆದ್ರೆ ಇಂಡಸ್ಟ್ರಿನಲ್ಲಿ ಇದು ದೊಡ್ಡ ಡಿಫರೆನ್ಸ್ ಮಾಡ್ತದೆ. ಮುಂದೆ ಡ್ರಿಲ್ ಪಾಯಿಂಟ್. ಡ್ರಿಲ್ ಟೂಲ್ ತುದಿ ಫ್ಲಾಟ್ ಆಗಿರಲ್ಲ, ಅದು ಕೋನ್ ಶೇಪ್ನಲ್ಲಿರುತ್ತದೆ. ಹಾಗಾಗಿ ನೀವು ಕೊಟ್ಟ ಡೆಪ್ತ್ ಮಾತ್ರ ಸಾಕಾಗೋದಿಲ್ಲ. ಹೋಲ್ ಫುಲ್ ಸೈಜ್ ಬರಕ್ಕೆ ಎಕ್ಸ್ಟ್ರಾ ಡೆಪ್ತ್ ಬೇಕಾಗುತ್ತದೆ. ಅದನ್ನೇ ಡ್ರಿಲ್ ಪಾಯಿಂಟ್ ಅಂತ ಕರಿತೀವಿ. ಇದನ್ನ ಇಗ್ನೋರ್ ಮಾಡಿದ್ರೆ ಕೆಲಸ ಪರ್ಫೆಕ್ಟ್ ಆಗಲ್ಲ. ಈಗ ಕ್ಲಿಯರೆನ್ಸ್. ಇದು ಸೇಫ್ಟಿ. ಟೂಲ್ ಮಟೀರಿಯಲ್ಗೆ ತಾಗದೆ ಸೇಫ್ ಹೈಟ್ನಲ್ಲಿ ಮೂವ್ ಆಗೋದು. ಕ್ಲಿಯರೆನ್ಸ್ ತಪ್ಪಾದ್ರೆ ಮಷೀನ್ ಕ್ರ್ಯಾಶ್ ಆಗೋ ಸಾಧ್ಯತೆ ಇದೆ. ಅದರಿಂದ ಇದನ್ನು ಯಾವತ್ತೂ ಲೈಟ್ಲಿ ತೆಗೆದುಕೊಳ್ಬೇಡಿ. ಮುಂದೆ ರೀಟ್ರ್ಯಾಕ್ಟ್. ಡ್ರಿಲ್ಲಿಂಗ್ ಆದ್ಮೇಲೆ ಟೂಲ್ ಹಿಂದಕ್ಕೆ ಬರುವ ಹೈಟ್ ಕ್ಲಿಯರೆನ್ಸ್ಗಿಂತ ಕಡಿಮೆ, ಆದ್ರೆ ಸ್ಪೀಡ್ ಹೆಚ್ಚು. ಇದರಿಂದ ಪ್ರೊಡಕ್ಷನ್ ಫಾಸ್ಟ್ ಆಗುತ್ತದೆ. ಈಗ ಒಂದು ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಡ್ರಿಲ್ಲಿಂಗ್. ಡೀಪ್ ಹೋಲ್ ಮಾಡುವಾಗ ಒಂದೇ ಸಲ ಫುಲ್ ಡೆಪ್ತ್ಗೆ ಹೋಗೋದಿಲ್ಲ, ಸ್ಟೆಪ್ ಬೈ ಸ್ಟೆಪ್ ಆಗಿ ಹೋಗ್ತೀವಿ. ಫಾಸ್ಟ್ ಪೆಕ್, ಮೊದಲ ಕಟ್ ಸ್ವಲ್ಪ ಡೀಪರ್ ಆಗಿರುತ್ತದೆ. ಸಬ್ಸಿಕ್ವೆಂಟ್ ಪೆಕ್, ಮುಂದಿನ ಕಟ್ಸ್ ಚಿಕ್ಕ ಸ್ಟೆಪ್ಸ್. ಯಾಕೆ ಅಂದ್ರೆ ಡೆಪ್ತ್ ಹೆಚ್ಚಾದಂತೆ ಚಿಪ್ಸ್ ಜಾಮ್ ಆಗಬಹುದು, ಟೂಲ್ ಬ್ರೇಕ್ ಆಗಬಹುದು. ಪ್ರತಿ ಪೆಕ್ ನಂತರ ಟೂಲ್ ಸ್ವಲ್ಪ ಮೇಲೆ ಬರ್ತದೆ. ಅದನ್ನೇ ಪೆಕ್ ಕ್ಲಿಯರೆನ್ಸ್ ಅಂತ ಕರಿತೀವಿ. ಇದರಿಂದ ಚಿಪ್ಸ್ ಹೊರಗೆ ಬರ್ತವೆ, ಟೂಲ್ ಕೂಲ್ ಆಗ್ತದೆ, ಲೈಫ್ ಕೂಡ ಹೆಚ್ಚಾಗ್ತದೆ. ಮುಂದೆ ಡ್ವೆಲ್. ಹೋಲ್ ಬಾಟಮ್ನಲ್ಲಿ ಟೂಲ್ ಸ್ವಲ್ಪ ಸಮಯ ನಿಲ್ಲೋದು. ಇದರಿಂದ ಫಿನಿಶ್ ಚೆನ್ನಾಗಾಗ್ತದೆ. ಆದ್ರೆ ಹೆಚ್ಚು ಡ್ವೆಲ್ ಕೊಡ್ಬೇಡಿ, ಟೂಲ್ ವೇರ್ ಆಗ್ತದೆ. ಕೊನೆಯದಾಗಿ ಶಿಫ್ಟ್. ಟೂಲ್ ಪೊಸಿಷನ್ ಅನ್ನು ಸ್ವಲ್ಪ ಮೂವ್ ಮಾಡೋದು, ಎಕ್ಸ್ ಅಥವಾ ವೈ ಡೈರೆಕ್ಷನ್ನಲ್ಲಿ. ಇದು ಸ್ಮಾಲ್ ಅಡ್ಜಸ್ಟ್ಮೆಂಟ್, ಆದ್ರೆ ಕೆಲವೊಮ್ಮೆ ದೊಡ್ಡ ಸಮಸ್ಯೆ ಸಾಲ್ವ್ ಮಾಡ್ತದೆ. ಸ್ನೇಹಿತರೆ, ಈ ಪ್ಯಾರಾಮೀಟರ್ಸ್ ಎಲ್ಲವೂ ಸ್ಮಾಲ್ ಸೆಟ್ಟಿಂಗ್ಸ್ ಅನ್ಸ್ಬಹುದು, ಆದ್ರೆ ಇವೇ ನಿಮ್ಮ ಮಷೀನಿಂಗ್ ಕ್ವಾಲಿಟಿ ಡಿಸೈಡ್ ಮಾಡ್ತವೆ. ಸರಿಯಾಗಿ ಯೂಸ್ ಮಾಡಿದ್ರೆ ಟೂಲ್ ಲೈಫ್ ಹೆಚ್ಚಾಗ್ತದೆ, ರಿಜೆಕ್ಷನ್ ಕಡಿಮೆ ಆಗ್ತದೆ, ನಿಮ್ಮ ಸ್ಕಿಲ್ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತದೆ. ನೀವು ಕಲಿತಷ್ಟು ನಿಮ್ಮ ವ್ಯಾಲ್ಯೂ ಇಂಡಸ್ಟ್ರಿನಲ್ಲಿ ಹೆಚ್ಚಾಗ್ತದೆ. ಧನ್ಯವಾದಗಳು.